ಈಗ ನಾವು ಭಾಳ ಮಂದಿ ಏನಂತೀವಿ, ನಮಗೆ ಕಾರ್ ಇಲ್ರಿ ಅಂತೀವಿ. ಈ ಕಾರ್ ಇದ್ದ ಒಂದು ಏನು ಪರಿಸ್ಥಿತಿ ಐತಂದ್ರೆ, ಅವ ಮನ್ಯಾಗಿಂದ ಕಾರ್ ಗಡ್ಯಾಗ ಬರ್ಬೇಕಾದ್ರೆ ಗಾಲಿ ಕುರ್ಚಿ ಮೇಲೆ ವೀಲ್ ಚೇರ್ ಮೇಲೆ ಬರ್ಬೇಕವ. ದೇವರು ಅವನಿಗೆ ಕಾರ್ ಕೊಟ್ಟಿರ್ಬೋದು ಅಡ್ಡಾಡಕ್ಕಾದ್ರೆ, ಕಾಲ ಇಲ್ಲ. ಕಾರ್ ಇದ್ದವ್ ಶ್ರೀಮಂತ ಅಲ್ಲ, ನಡ್ಕೊಂಡು ಅಡ್ಡಾಡಕ್ಕೆ ಕಾಲಿದ್ದವ್ರು ನಿಜವಾಗ್ಲೂ ಶ್ರೀಮಂತರಲ್ಲ. ಕಾರ್ ಇರ್ಲಾರ್ದಕ್ಕೆ ತಲೆ ಕೆಡಿಸ್ಕೋಬೇಡ, ದೇವ್ರ ಕಾಲು ಕೊಟ್ಟಿದ್ದಕ್ಕೆ ಸಂತೋಷ ಪಡುವುದನ್ನು ಕಲಿ. ಬರದಿಹುದ ರೆಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ದೇವ್ರು ಏನು ಕೊಟ್ಟಾನ ಅದನ್ನು ಮೊದಲು ಸಂತೋಷ ಪಡುವುದನ್ನು ಕಲಿ. ಇಲ್ಲಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡು. ಏನು ಕೊಟ್ಟಾನ ಅದರೊಳಗೆ ಸಂತೋಷ ಪಡುವುದನ್ನು ಕಲಿ. ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನ ನೋಡಿ ಆಶಾ ಪಡುವುದು ಬೇಡ. ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಮನುಷ್ಯ ಕಲಿಬೇಕು. ಇದು ಜೀವನ, ಇದು ಅಷ್ಟೆ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಏನು ಜಗತ್ತಂದ್ರೆ ಎಲ್ಲ ಒಂದೇ ರೀತಿ ಇರ್ತೈತಿ. ಏನು ಸ್ವಲ್ಪ ಒಳ್ಳೆಯದು, ಒಂದು ಸ್ವಲ್ಪ ಕೆಟ್ಟದ್ದು ಇರ್ತೈತಿ. ಆದ್ರೆ ಬರೀ ಕೆಟ್ಟದ್ದ ನೋಡಕ್ಕೆ ಹೋಗ್ಬೇಡ ಮನುಷ್ಯನೇ. ಒಳ್ಳೆಯದು ಭಾಳ ಐತಿ ಜಗತ್ತಿನೊಳಗೆ. ಈಗ ನೀವೊಂದು ಹೊಸ ಕಾರ್ ತೊಗೊಂತೀರಿ, ನೀವು ಒಂದು ಇನೋವನೋ ಆಡಿನೋ ಯಾವುದೋ ಒಂದು ಹೊಸ ಕಾರ್ ತೊಗೊಂತೀರಿ. ಅಲ್ಲ, ಎಂಥ ಹೊಸ ಕಾರ್ ತೊಗೊಂಡ್ರು ಸಹಿತ ಸ್ವಲ್ಪ ಕಾರ್ಬನ್ ಬಿಡೋದ ಅದು. ನೀವು ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಕಾರ್ಬನ್ ಬಿಡ್ತೈತಿ, ಗೊತ್ತಿರ್ಬೇಕು. ಕಾರ್ಬನ್ ಬಿಡ್ತೈತಿ ಇದು ಗಾಡಿ ಅಂದ್ರೆ ಅಡ್ಡಾಡಕ್ಕಾಗೋದಿಲ್ಲ. ಅಂದ್ರೆ ಗೊತ್ತಿರಬೇಕು, ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಸ್ವಲ್ಪ ಕಾರ್ಬನ್ ಬಿಡೋದಾಯ್ತು. ನಾ ಮಾಡಬೇಕಾದದ್ದೇನು, ಈ ಶಿವಮೊಗ್ಗಕ್ಕೆ ಬರ್ತಿರ್ತೀವಿ. ಶಿವಮೊಗ್ಗಕ್ಕೆ ಬರಾಗ ಊರು ಮುಂದೆ ಒಂದಿಷ್ಟು ತಿಪ್ಪಿನೂ ಹಾಕಿರ್ತಾರೆ ಜನ, ಒಂದಿಷ್ಟು ಹೂವಿನ ಗಿಡನೂ ಬೆಳೆಸಿರ್ತಾರೆ. ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡ್ಕೊಂತ ಹೋಗ್ಬೇಕು. ಅದು ಜೀವನ ಅಂತಷ್ಟೆ. ಕೆಟ್ಟದ್ದು ಇರ್ತದೆ, ಒಳ್ಳೆಯದು ಇರ್ತದೆ. ನೋಡಿ ಕಲಿಯುವುದು. ಯಾವುದು ಒಳ್ಳೆಯದದೆ ಕೆಟ್ಟದ್ದನ್ನು ಸ್ವಲ್ಪ ದೂರ ಮಾಡೋದು, ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಮನುಷ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದಿಷ್ಟು ಕೆಟ್ಟದ್ದು ಇರ್ತದೆ, ಕೆಟ್ಟದ್ದು ದೂರ ಸರಿಸೋದು, ಒಳ್ಳೆಯದನ್ನು ತೆಗೆದುಕೊಳ್ಳೋದು. ಈಗ ಮಾವಿನ ಹಣ್ಣು ತಿಂತೀರಿ, ನೀವು ಅಷ್ಟು ಕೂಡೆ ತಿಂತೀರೇನು? ಇಲ್ಲ. ಏನು ಮಾಡ್ತೀರಿ? ಗೊಟ್ಟ ಏನಂತೀರಿ ಅದಕ್ಕೆ? ಗೊಟ್ಟ ವಾಟೆ ಅಂತೀರಿ. ನಮ್ಮ ಕಡೆ ಗೋಟೆ ಅಂತಾರೆ. ಗೊಟ್ಟ ವಾಟೆ ಒಗಿತೀರಿ, ಸೊಪ್ಪಿ ಒಗಿತೀರಿ, ರಸ ಕುಡಿತೀರಿ. ಹೆಂಗೆ ಕೆಟ್ಟದ್ದು ತೆಗೆದು ಒಗಿತೀರಿ, ಒಳ್ಳೇದು ಸ್ವೀಕಾರ ಮಾಡ್ತೀರಿ. ಈಗ ತಾಯಿಯಂದಿರು ಇರ್ತಾರೆ, ಅನ್ನ ಮಾಡ್ತಾರೆ. ಅನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಅಕ್ಕಿ ಗಿಕ್ಕಿ ಮರದೊಳಗೆ ತಾಟ್ನಾಗ ಹಾಕೊಂಡು ಮೊದಲು ಹಳ್ಳ ಆರಿಸ್ತಾರೆ, ಹಿಂಗೆ ತೆಗೆದು ಒಗಿತಾರೆ. ಹಳ್ಳ ತೆಗಿತಾರ, ಚಲೋ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತಾರ. ಹಂಗೆ ಜಗತ್ತನ್ನೋದು ನಮ್ಮ ತಟ್ಟೆಯೊಳಗೆ ಕೆಟ್ಟದ್ದು ಒಳ್ಳೇದು ಕೂಡೆ ಹಾಕೈತಿ. ಕೆಟ್ಟದ್ದನ್ನು ಹಳ್ಳ ತೆಗೆದಂಗೆ ತೆಗೆದು ಒಗಿಬೇಕು, ಚಲೋದನ್ನು ಅನ್ನ ಮಾಡ್ಕೊಂಡಂಗೆ ಉಣ್ಬೇಕು. ಅಷ್ಟೇ, ಇದು ಜೀವನ ಅಷ್ಟೇ. ಕಲಿಯುವುದು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಈಗ ಸಂಸಾರ ಐತಿ ನಿಮ್ದು. ಸಂಸಾರ ಯಾಕೆ ಕೆಟ್ಟವ? ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವಂದ್ರೆ, ಅವ್ರು ಕೆಟ್ಟದ್ದು ಹೇಳ್ತಾರೆ, ಇವ್ರು ಕೆಟ್ಟದ್ದು ಹೇಳ್ತಾರೆ. ಕೆಟ್ಟದ್ದು ಹೇಳಿದ್ದಕ್ಕೂ ಸಮಸ್ಯೆ ಆಗೈತೆ. ಅವರಲ್ಲಿರುವ ಒಳ್ಳೆಯ ಗುಣ, ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನ ಸತಿ ಗೌರವಿಸುವುದನ್ನ, ಸತಿಯಲ್ಲಿರುವ ಒಳ್ಳೆಯ ಗುಣವನ್ನ ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂಥ ಮನೆಯೊಳಗೆ ಸಾಮ್ರಾಜ್ಯ. ಅದು ಜಗಳವೇ ಬರೋದಿಲ್ಲ, ಅದು ಅನುಭವ ಮಂಟಪ ಆಗಿ ಉಳಿತೈತೆ ಅಷ್ಟ. ಗೌರವಿಸುವುದಷ್ಟೇ. ಹಿಂಗಾಗೋದಿಲ್ಲ. ಅದು ಏನಾಗ್ತೈತಿ ಅಂದ್ರೆ, ಇವ ಏನು ಮಾಡ್ತಾನ, ಅಲ್ಲ ನಾ ಮನ್ಯಾಗ ಎಷ್ಟು ದುಡಿತೀನಿ, ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಆಗೈತೆ ನಾನು ಅಂದ್ರೆ, ಇವನಿಗೆ ತೆಲಿಗೆ ತಾಪ ಎದಕ್ಕಾಗ್ತೈತಿ ಅಂದ್ರೆ, ಇವ ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಮನೆಗಂತ ಫೋನ್ ಹಚ್ಚಿ ಕೇಳ್ಬೇಕು. ಅವ್ರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಅಂತ ಕೇಳಾರ್ದಕ್ಕೆ ಇವನಿಗೆ ಎಷ್ಟು ತಾಪ ಆಗೈತೆ ಅಷ್ಟಾಗಿ. ಅಲ್ಲ, ಇವನು ಒಂದ್ಸಲ ಕೇಳ್ಬೇಕಲ್ಲ. ಇವ ಒಮ್ಮೆರೆ ಕೇಳೇ ನಾನು ಅವರಿಗೆ, ಅಲ್ಲ ನೀವು ಸ್ಯಾಟರ್ಡೆ ಹಾಫ್ ಡೇ ತೊಗೊಂತೀರಿ, ಸಂಡೇ ಪೂರ್ಣ ರಜಾ ತೊಗೊಂತೀರಿ. ಪಾಪ ಅವ್ರಿಗೇನು ಹೆಣ್ಮಕ್ಳಿಗೇನು ಸಂಡೇ ರಜಾ ಕೊಟ್ಟಿರ್ತೀರಾ, ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರಾ. 24 ತಾಸು ಒಂದು ವೀಕ್ನು ಅವ್ರಿಗೆ ಪೂರಾ ರಜೆ ಇರುವುದಿಲ್ಲ. ಈ ಕಂಪ್ನಿ ಒಳಗಿದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ 8 ಅವರ್ಸ್, ಆಫ್ಟರ್ನೂನ್ 8 ಅವರ್ಸ್, ನೈಟ್ ಶಿಫ್ಟ್ 8 ಅವರ್ಸ್ ಅಂತ ಹಿಂಗೇನು ಇರ್ತೈತೆ, ಕಂಟಿನ್ಯೂ ಕೆಲಸ ಮಾಡೋದವ್ರು. ಅವ್ರಿಗೆ ಏನು ಹೆಣ್ಮಕ್ಳಿಗೆ ಶಿಫ್ಟ್ ಇರುವುದಿಲ್ಲ, ಆದ್ರೆ ಗಂಡ ಮಕ್ಕಳನ್ನ ನಮಗೆ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ. ಶಿಫ್ಟ್ ವೈಸ್ ಇರೋದಿಲ್ಲ, ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದಷ್ಟ. ಆದ್ರೆ ಇದು ಏನು ಮಾಡ್ತಿರ್ತೈತೆ ಅಂದ್ರೆ, ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬೈಯೋದ್ರಿಂದ ಅವ್ರಿಗೆ ತಲೆಗೆ ತಾಪಾಗಕ್ಕೆ ಶುರು ಆಕೈತೆ ಅಷ್ಟೆ. ಅದಕ್ಕೆ ಅವ್ರು ನೋಡಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ, ಸಿಟ್ಟು ಬಂತು ಅಂದ್ರೆ ಇವು ಪಾತ್ರೆ ಸಾಮಾನು ಒಗಿತಿರ್ತಾರೆ ಅವ್ರು ಮನ್ಯಾಗ ಬಚ್ಚಲ್ದಾಗ. ಅದು ಅವ್ರ ಫಸ್ಟ್ ಕೆಲಸ ಅಂದ್ರೆ ಸಿಟ್ಟು ಬಂದ ಕೂಡಲೇ ಪಾತ್ರೆ ಸಾಮಾನು ಒಗ್ಯೋದು. ಇದೊಂದು ಸೈಕಾಲಜಿ ಐತದ. ಎದಕ್ಕೆ ಪಾತ್ರೆ ಸಾಮಾನು ಒಗಿತಾರಂದ್ರೆ, ಆ ಪಾತ್ರೆ ಮೇಲೆ ಅವ್ರ ಗಂಡನ ಹೆಸರು ಬರ್ದಿರ್ತೈತೆ ಅಂದ್ರೆ, ಆ ಪಾತ್ರೆ ಸಾಮಾನಕ್ಕೆ ಇಕ್ಕರಿಸಿದ್ರೆ ಗಂಡಗೆ ಇಕ್ಕರಿಸ್ದಂಗೆ ಅವ್ರಿಗೆ ಅಷ್ಟು ಖುಷಿ. ಅಂದ್ರೆ ಒಳ್ಳೆಯ ಗುಣ. ಇವರು ಒಂದಿಷ್ಟು ಅವ್ರದನ್ನು ಗೌರವಿಸುದು, ಅವ್ರದನ್ನು ಇವ್ರು ಗೌರವಿಸುವುದು ಬೇಕಲ್ಲ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ದೇವರು ಕೊಟ್ಟನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡಿ. ಇರುವ ಭಾಗ್ಯವ ನೆನೆದು. ಬಸ್ನಾಗ ಹೊಂಟಿರ್ತೀರಿ, ಸೀಟ್ ಸಿಕ್ಕಿಲ್ಲ ಅಂತ ಕೊರಗಕ್ಕೆ ಹೋಗ್ಬೇಡ. ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗೈತಿ, ಸೀಟ್ ಸಿಗೋದು ದೂರ ಉಳಿತಾವ. ಯೋಜನೆ ಏನೈತಲ್ಲ ಈಗ, ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ, ಸೀಟ್ ಸಿಗೋದಂತೂ ದೂರ ಉಳಿತು ಮಾತು. ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡೋದು, ಸೀಟ್ ಸಿಕ್ಕಿಲ್ಲ ಅಂತ ದುಃಖ ಪಡೋದು ಬೇಡ. ಇರುವ ಭಾಗ್ಯವ ನೆನೆದು
ಬಾರೆನೆಂಬುದು ಬಿಡು, ಏನು ಬಂದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹರುಷಕ್ಕಿದು ದಾರಿ ಮಂಕುತಿಮ್ಮ. ಇದನ್ನು ಸ್ವಲ್ಪ ಪಾಲನೆ ಮಾಡ್ಕೊಂಡು ಬಂದಿ ಅಂದ್ರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಐತಿ ಜೀವನದೊಳಗೆ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಸಂಸಾರ ಪ್ರಪಂಚ ಅಂದ ಮೇಲೆ ಇರ್ತೈತಿ. ಒಳ್ಳೆಯದನ್ನು ಗುರುತಿಸುವುದನ್ನು ಕಲಿಬೇಕು ಮನುಷ್ಯ. ಒಂದು ಕೋಗಿಲೆ, ಒಂದು ಕಾಗೆ ಕುಂತಿತ್ತು. ಕಾಗೆ, ಒಂದು ಗಿಡ ಇತ್ತು, ಆ ಗಿಡದ ಮೇಲೆ ಒಂದು ಕಾಗೆ ಕುಂತಿತ್ತು. ಆ ಕಾಗೆಗೆ ಗಿಡ ಕೇಳ್ತದೆ, ಅಲ್ಲ ದೇವರು ಕೋಗಿಲೆಗೆ ಎಷ್ಟು ಚಲೋ ಕಂಠ ಕೊಟ್ಟಾನ, ನವಿಲಿಗೆ ಎಷ್ಟು ಚಲೋ ಬಣ್ಣ ಕೊಟ್ಟಾನ. ದೇವರು ನಿನಗೆ ಕೋಗಿಲೆ ಅಂತ ಕಂಠ ಕೊಡಲಿಲ್ಲ, ನವಿಲಿನಂಥ ಬಣ್ಣನೂ ಕೊಡಲಿಲ್ಲ. ನಿಂದೇನೈತಿ ಜೀವನದೊಳಗೆ? ಏನು ಧ್ವನಿಯರೇ ಸರಿಗಿಲ್ಲ, ಬಣ್ಣರೇ ಸರಿಗಿಲ್ಲ. ಅವಾಗ ಕಾಗೆ ಹೇಳ್ತು, ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ನಿನಗ್ಯಾಕೆ ಸಮಸ್ಯೆ? ನನಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿನಗ್ಯಾಕೆ ಸಮಸ್ಯೆ? ನಮ್ಮದೇನು ಅಂದ್ರೆ ಯಾರು ಸಮಸ್ಯೆ ಇರಲಿಲ್ಲ ಅಂದ್ರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ. ಅದು ಕಾಗೆಂತೂ ಇದು ನಾನು ಚಿಂತೆ ಮಾಡ್ಬೇಕು, ನೀ ಯಾಕ ಅಂತ. ಅಲ್ಲಲ್ಲ, ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕತ್ತೈತಿ. ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ, ಕೋಗಿಲೆ ಅಂತ ಕಂಠ ಕೊಡಲಿಲ್ಲ, ಅದಕ್ಕೆ ಏನೂ ಇಲ್ಲಲ್ಲ ನಿನ್ನ ಬಲ್ಲಿ, ನಿನ್ನ ಹತ್ರ ಏನೂ ಇಲ್ಲಲ್ಲ. ಅದು ಕಾಗೆಂತೂ ದೇವ್ರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ, ಕೋಗಿಲೆಯ ಕಂಠ ಕೊಟ್ಟಿಲ್ಲ, ಆದರೂ ನಾ ಭಾರಿ ಮಸ್ತ್ ಅದೀನಿ ಅಂತ. ಅದು ಗಿಡ ಕೇಳ್ತಲ್ಲ, ಏನೂ ಇರದೇ ಇದ್ರು ನೀ ಹೆಂಗೆ ಮಸ್ತ್ ಅದಿ ಅಂತ. ಅವಾಗ ಕಾಗೆ ಹೇಳಿತ್ತು, ನಾ ಯಾಕೆ ಸಂತೋಷ ಮಸ್ತ್ ಮಜಾದಾಗದೀನಿ ಅಂದ್ರೆ, ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ, ನನಗೆ ಚಲೋ ಕಂಠ ಕೊಟ್ಟಿಲ್ಲ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ದೇವ್ರು ಏನು ಕೊಟ್ಟಾನ ಅಂದ್ರೆ, ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ, ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನ. ಇದಕ್ಕಿಂತ ಏನು ಬೇಕು ನಮಗಂತ? ಏನು ದೇವರು ಕೊಟ್ಟಾನ ಅದನ್ನು ಆನಂದಿಸುವಂತಹ ಅದ್ಭುತ ಹೃದಯ ಇತ್ತು ಅಂದ್ರೆ ಅದು ಸಂತೋಷಕ್ಕೆ ದಾರಿ ಮನುಷ್ಯನಿಗೆ. ಅದಕ್ಕೆ ಮೊದಲು ಕಲಿಯುವುದು ಸಂತೋಷಕ್ಕೆ ದಾರಿ. ಏನಿಲ್ಲ, ಏನು ಕರ್ರಗಿರಬಾರ್ದಂತ ಐತೇನು ಮನುಷ್ಯ. ಕಪ್ಪಿದ್ರೆ ಏನು ತೊಂದರೆ ಐತಿ? ಈಗ ನೀವು ನೋಡಿ, ತಾಯಂದಿರದಿರಿ, ನೀವು ಎಷ್ಟು ತೊಲಿದರ ಬಂಗಾರ ಹಾಕಿಸ್ಕೊರಿ ನೀವು ತಾಳಿ, ಆದ್ರೆ ಹಿರಿಯರು ಏನಂತಾರೆ, ಒಂದರ ಕರೆಮಣಿ ಇದ್ರೆ ಅದು ಬಂಗಾರಕ್ಕೆ ಭೂಷಣ, ಇರದೇ ಇದ್ರೆ ಅದಕ್ಕೆ ಭೂಷಣನೇ ಇಲ್ಲ ಅಂತ. ಅದಕ್ಕೆ ಮನುಷ್ಯ ಕಲಿಯುವುದೇನಂದ್ರೆ ಒಳ್ಳೆಯದನ್ನು ಗುರುತಿಸುವುದು. ಏನು ದೇವ್ರು ಏನು ಕೊಟ್ಟಾನ ಅದರಲ್ಲಿ ಸಂತೋಷ ಪಡೋದು, ಬಹಳ ಕೆಟ್ಟದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನು ದೇವರು ಕೊಟ್ಟಾನ ಅದರಲ್ಲಿ ದಿವಸ ಸಂತೋಷ ಪಡಬೇಕಷ್ಟೆ. ಒಂದು ದಿವಸ ಏನು ಕೊಟ್ಟಾನ ಇದನ್ನು ಸಂತೋಷವಾಗಿ ಮನುಷ್ಯ ಕಳೆಯುವ ಗುಣ ಕಲಿಯುವುದು. ದೇವ್ರು ಇಷ್ಟು ಅದ್ಭುತವಾದ ಜೀವನ ಕೊಟ್ಟಾನ, ಯಾಕೆ ಪ್ರತಿನಿತ್ಯ ದುಃಖ ಪಡಬೇಕು ಹೇಳಿ ಮನುಷ್ಯನಿಗೆ? ಒಂದು ಪಕ್ಷಿ, ಅದಕ್ಕೇನೂ ಇಲ್ಲ, ಯಾವ ಸೆಕ್ಯೂರಿಟೀಸ್ನೂ ಇಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, FD ಇಲ್ಲ. ಎಷ್ಟು ಪಕ್ಷಿ ಆಕಾಶದಲ್ಲಿ ಹಾಡ್ತಾ ಹಾಡ್ತಾ ಹಾರ್ತದೆ. ಇಷ್ಟೆಲ್ಲ ಇದ್ದು ಮನುಷ್ಯ ಯಾಕೆ ಅಳಬೇಕು ಜೀವನದಲ್ಲಿ? ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ದೇವರು ಏನು ಕೊಟ್ಟಾನ ಅವ ಕೊಟ್ಟಿದ್ದಕ್ಕಾಗಿ ಗುಡಿಗೆ ಹೋಗ್ತೀವಿಲ್ಲ ನಾವು. ಗುಡಿಗೆ ಎದಕ್ಕೆ ಹೋಗ್ಬೇಕು ನಾವು? ಗುಡಿಗೆ ಎದಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ ಅಷ್ಟೇ. ನಮ್ಮದು ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತಿ ಅಂತ ಅರ್ಥ ಅಷ್ಟೆ. ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತಿ ಅಂತ. ಅದು ಒಂದು ನಾಗಪ್ಪನ ಗುಡಿ ಇತ್ತು. ಆ ನಾಗಪ್ಪನ ಗುಡಿ ಮಗ್ಲು ಒಂದು ಮಾರುತಿ ಗುಡಿ. ಅವ ನಾಗಪ್ಪ ಕೇಳಿದಂತಲ್ಲ, ಈ ಜನ ನಾ ಇಲ್ಲೇ ಮಗ್ಲದೀನಿ, ಯಾವಾಗಾರ ನಾಗರ ಪಂಚಮಿಗೆ ಅಷ್ಟ ಬಂದು ಹಾಲು ಹಾಕ್ತಾರೆ ನನಗೆ, ನಿನಗೆ ಎಷ್ಟು ನಡ್ಕೊಂತಾರಲ್ಲ ಇವರು. ಅವ ಮಾರುತಿ ಅಂದ, ಇವ್ರೇನು ನಮ್ಮ ಸಲುವಾಗಿ ಬಂದವ್ರಲ್ಲ, ಕೈಯಾಗ ಲಿಸ್ಟ್ ಹಿಡ್ಕೊಂಡ್ ತಮ್ಮ ಸಲುವಾಗಿ ಬಂದಾರ ಇವ್ರು. ಅವಾಗ ಅವ ನಾಗಪ್ಪ ಅಂದ, ಹೌದು ನಿನ್ನ ಕಡೆ ಬಂದಾರ ಲಿಸ್ಟ್ ತೊಗೊಂಡು ಅಂತಿರ್ತಾರಲ್ಲ, ಏನು ಬರ್ದಾರ ಲಿಸ್ಟ್ನಾಗರ? ಅವು ಏನದ ರಗಳಿ ಬರ್ಕೊಂಡು ಬಂದಿರ್ತಾವ, ಅದಕ್ಕೆ ಅವ್ರ ಕಡೆ ನೋಡಕ್ಕೆ ಹೋಗುದಿಲ್ಲ, ನಾ ಈ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತೀನಂತ. ಯಾವ ಮಾರ್ತೀರ ನಿಮ್ಮ ಕಡೆ ಹೋದಾಗ ಮುಖ ಮಾಡ್ಯಾನ ನಾವು? ನೀವು ಹೋದಾಗ ಈ ಕಡೆ ಮುಖ ಅಂದ್ರೆ ಇವ್ರು ರಗಳಿ ತೊಗೊಂಡ್ಬಂದಿರ್ತಾರಂತ ಅವನಿಗೆ ಗೊತ್ತಷ್ಟು. ಅದಕ್ಕೊಂದು ಗುಡಿಗೆ ಹೋಗೋದು ಏನಾರ ಕೇಳಕ್ಕಲ್ಲ. ಇಷ್ಟೆಲ್ಲ ನೀ ಕೊಟ್ಟಿಯಲ್ಲ ಭಗವಂತನೇ. ಎಷ್ಟೋ ಜನರಿಗೆ ಕಣ್ಣಿಲ್ಲ, ನನಗೆ ಕಣ್ಣು ಕೊಟ್ಟು, ಎಷ್ಟೋ ಜನರಿಗೆ ಕಾಲಿಲ್ಲ, ಕಾಲು ಕೊಟ್ಟು, ಎಷ್ಟೋ ಮಂದಿ ಗುಡಿಸಿಲ್ಲೊಳಗೆ ಬದುಕ್ತಾರ, ನನಗೊಂದು ಚಲೋ ಮನೆ ಕೊಟ್ಟು, ಎಷ್ಟೋ ಮಂದಿ ಭಿಕ್ಷಾ ಬೇಡಿ ಬದುಕ್ತಾರ, ನಾನು ಕುಂತಲ್ಲೇ ಡೈನಿಂಗ್ ಟೇಬಲಿಗೆ ಪ್ರತಿನಿತ್ಯ ಪ್ರಸಾದ ಬಂದು ಬೀಳ್ತೈತಿ. ಇಷ್ಟೆಲ್ಲ ಕೊಟ್ಟಿದ್ದು ಇನ್ನೇನು ಕೇಳಿ ಹೇಳು? ನಿನ್ನ ಗುಡಿಗೆ ಬಂದಿದ್ದು ಕೇಳಕ್ಕಾಗೆಲ್ಲ, ನೀ ಕೊಟ್ಟ ಈ ಪ್ರಸಾದಕ್ಕಾಗಿ ಧನ್ಯವಾದ ಹೇಳಾಕ ಬಂದಿನಂತ ಗುಡಿಗೆ ಹೋಗಬೇಕು ಹೊರತು ಕೇಳಕ್ಕಾಗಿ ಭಗವಂತ